ನಮ್ಮ ಚರ್ಮದ ಬಿಜೆಪಿಗೆ ಹೇಳಿದಿಕ್ಕಾರ, ಜನ ವಿರೋಧಿ ಬಿಜೆಪಿಗೆ ಹೇಳಿದಿಕ್ಕಾರ. ತೊಲಗಲಿ ತೊಲಗಲಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬಿಜೆಪಿ ಸರ್ಕಾರಕ್ಕೆ ಬೆಲೆ ಏರಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಬೆಲೆ ಏರಿಸುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಬೆಲೆ ಏರಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. 14 ಸಚಿವರ ಒಂದು ಮಂತ್ರಿಮಂಡಲ ಮೊದಲನೇ ಹಂತದಲ್ಲಿ ರಚನೆ ಮಾಡಿದರು. ಹೋದ ಬಾರಿ ನಮ್ಮ ಸಮಾಜದ ವತಿಯಿಂದ ಹಿರಿಯರಾದಂಥ ಶ್ರೀ ಶಿವರಾಜ್ ತಂಗಡಗಿ ಅವರಿಗೆ ಮೊದಲನೇ ಪಟ್ಟಿಯಲ್ಲಿ ಅವರ ಹೆಸರು ಬಂದಿತ್ತು ಮತ್ತು ಅವರು 3 ಬಾರಿ ಶಾಸಕರು ಕೂಡ ಆಗಿದ್ದಾರೆ. ಪ್ರತಿ ಸಲ ಕೂಡ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿದ್ದಾಗ ಕೂಡ ಅವಕಾಶ ಕೊಟ್ಟಿದ್ದರು. ಕಾಂಗ್ರೆಸ್ ಬಂದು 2 ಸಾರಿ ಗೆದ್ದು ಮತ್ತು ಅಲ್ಲಿ ಕೂಡ ಅವಕಾಶ ಕೊಟ್ಟಿದ್ದರು. ಅವರು ಕೊಟ್ಟಂಥ ಖಾತೆ ಎಲ್ಲ ಒಂದು ಇಡೀ ರಾಜ್ಯಕ್ಕೆ ಬಹಳಷ್ಟು ತೃಪ್ತಿಕರವಾಯಿತು ಮತ್ತು ಆನಂದ ಕೂಡ ಆಗಿದೆ. ಅಷ್ಟೇ ಅಲ್ಲದೆ ಸಮಾಜಕ್ಕೆ ಕೂಡ ಆದಷ್ಟು ಮಟ್ಟಿಗೆ ಕೆಲವೊಂದು ಬೆಳವಣಿಗೆ ಮತ್ತು ತೃಪ್ತಿ ಕೂಡ ಆಗಿದೆ. ಈಗ ಶಿವಕುಮಾರ್ ಅವರ ಒಂದು ಸಚಿವ ಸಂಪುಟದಲ್ಲಿ ಇಲ್ಲ ನಮ್ಮ ಸಮುದಾಯದಿಂದ ಈಗ 3 ಶಾಸಕರಿದ್ದಾರೆ. ಶ್ರೀಮಾನ್ಯ ತಂಗಡಗಿ ಸಾಹೇಬರು, AC ಶ್ರೀನಿವಾಸ್ ಅವರು, ಶ್ರೀ ವೆಂಕಟೇಶ್ ಅವರು. ಈ 3 ಜನರಲ್ಲಿ ಯಾರಾಗಾದರೂ ಕೂಡ ಮೊದಲನೇ ಹಂತದಲ್ಲೇ ನಮ್ಮ ಸಮಾಜಕ್ಕೆ ಒಂದು ಅವಕಾಶ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒದಗಿಸ್ಕೊಡ್ತಾರೆ ಅಂಥೇಳಿ ಭಾಳ ಆಶಾಭಾವನೆಯಿಂದ ನಾವು ಕಾಯ್ತಿದ್ದೀವಿ. ಆದರೆ 14 ಜನರಲ್ಲಿ ನಮ್ಮ ಸಮುದಾಯಕ್ಕೆ ಯಾವುದೇ ಅವಕಾಶ ಸಿಕ್ಕಿಲ್ಲ. ಯಾಕೆ ಸಿಗಲಿಲ್ಲ ಅಂಥೇಳಿ ನಮ್ಮ ಸಮಾಜಕ್ಕೆ ಬಹಳಷ್ಟು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ಮತ್ತು ನಮ್ಮ ಸ್ವಾಮೀಜಿಗಳಿಗೆ ಮತ್ತು ಅನುಯಾಯಿಗಳು ಬಹಳಷ್ಟು ಚಿಂತೆಯಾಗಿದೆ. ಹಾಗಾಗಿ ತಾವೇ ಮಾಡಿರ್ತೀರಿ ಸಾಮಾಜಿಕ ನ್ಯಾಯ ಅಂತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಸಮಾನತೆ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರಲಿಲ್ಲ. ಮತ್ತು ಅಷ್ಟೇ ಅಲ್ಲದೇ ಒಳ ಮೀಸಲಾತಿ ಅಂತ ಮಾಡಿದರು.